ಮೊನ್ನೆ ನಿಮ್ಮ ಅಂಗಡಿಗೆ ಏನೋ ವಿದ್ಯುತ್ ಸರ್ಕಿಟ್ ಆಗಿ ಏನೋ ಅನಾಹುತ ಆಗಿತ್ತು ಅಂತಂದು ಎಲ್ಲ ಗ್ರಾಹಕರು ಸತಿಗೆ ಭಾಳ ಅಸಮಾಧಾನ ವ್ಯಕ್ತಪಡಿಸಿದರು. ಅದಕ್ಕಾಗಿ ಏನಾದ್ರು ತೊಂದರೆ ಆಗಿದೆಯಾ ನಿಮಗೆ? ಮೊನ್ನೆ ಒಂದು ಶುಕ್ರವಾರ ಈ ಘಟನೆ ಆಯಿತು. ದೇವರ ಕೃಪೆಯಿಂದ ಸವಣೂರಿನ ಜನತೆ, ಹಾವೇರಿಯ ಜನತೆ, ಸಮಸ್ತ ಕರ್ನಾಟಕ ಜನತೆಯ ಒಳ್ಳೆಯ ಒಂದು ಸಹಕಾರ, ಕೋಆಪರೇಷನ್ ಇರೋದ್ರಿಂದ ಹೆಚ್ಚಿಂದ ಏನು ತೊಂದರೆ ಆಗಿಲ್ಲ. ದೇವ್ರ ಕೃಪೆಯಿಂದ, ಭಗವಂತ ಕೃಪೆಯಿಂದ ಮತ್ತೆ ನಾವು ಅಂಗಡಿ ಶುರು ಮಾಡಿದ್ದೇವೆ. ನಮ್ಮ ಅಣ್ಣಾರು ಜಯೇಶ್ ಕೋಟಕ್ ಮತ್ತು ನಾನು ರಾಜೇಶ್ ಕೋಟಕ್, ಓನರ್ ಆಫ್ ದಿಸ್ ಸವಣೂರು ಶಿವಲಾಲ್ ಸ್ವೀಟ್ ಮಾರ್ಟ್. ಸೊ ನಮ್ಮ ಸೇವೆ ಯಥಾಸ್ಥಿತಿಯಲ್ಲಿ ಇದೆ ಅಂತ ನಾ ಎಲ್ಲ ಗ್ರಾಹಕರಿಗೆ, ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಎಸ್ ಎಸ್ ಯಾವುದೇ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗಿಲ್ಲ, ಯಾರಿಗೂ ಏನಿಲ್ಲ, ಏನೂ ಆಗಿಲ್ಲ. ಹಾಂ ಹಾಂ ಎಸ್ ಎಸ್ ಸರ್, ಎಸ್ ಸರ್. ಓಕೆ, ಮುಂದೆ ನೀವು ಮತ್ತೆ ಹೊಸದಾಗಿ ಏನಾದರೂ ಈ ಬಗ್ಗೆ ಏನಾದ್ರು ವಿಚಾರವನ್ನು ಇಟ್ಕೊಂಡಿದ್ದೀರಾ? ಯಾಕಂದರೆ ನೀವು ಬರೀ ಹಳೆ ಬಿಲ್ಡಿಂಗ್ನೊಳಗೆ ಇದ್ದಿರಲ್ಲ. ಹೌದು, ಈಗ ಬರ್ತಕ್ಕಂಥ ದಿವಸಗಳಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಅದನ್ನು ಏನು ಮಾಡಬೇಕು, ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅನ್ನೋದು ನಾವು ಮಾಡ್ತೀವಿ. ಅಂದ್ರೆ ಏನು, ಇದು ದವಾಬರ ಕಾಲದಿಂದ ಬೆಳೆದಂಥ ಒಂದು ಇದು ನಿಮ್ಮ ತಂದೆಯವರು ಬಹಳ ಇದು, ನಿಮ್ಮ ಅಣ್ಣವರು, ನೀವು ಎಲ್ಲರೂ ಭಾಳ ಇದು, ಅದಕ್ಕಾಗಿ ಒಂದು ಹೊಸದಾಗಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀರಾ? ಇಲ್ಲ, ಹೊಸದಾಗಿ ಅಂತಂದ್ರೆ 1931 ಈಗೇನು ನಾವು ಮಾಡಿದ್ದು ಇದು ಒಂದು ಆಂಟಿಕ್ ಪೀಸು. ಇದಕ್ಕೆ ನಾವು ಏನು ಟಚ್ ಮಾಡಬಾರ್ದು ಅನ್ನೋದು ನಮ್ಮದು ಮೂಲ ಉದ್ದೇಶ. ಯಾಕಂದ್ರೆ ನಮ್ಮ ತಂದೆಯವರು ಮಾಡಿದಂಥ ಗಡಿಗೆ, ಮಾಡಿದಂಥ ಟೈಮ್ ಏನದಲ್ಲ, ಈ ಸ್ಟ್ರಕ್ಚರ್ ಏನು ಮಾಡೋದಿಲ್ಲ. ಬೇರೆ ಕಡೆ ಏನದ ನಾವು ಅದನ್ನು ಮಾಡ್ತೇವೆ. ಇದು ಮಾತ್ರ ಯಥಾಸ್ಥಿತಿ ಇರ್ತದೆ. ಎಲ್ಲ ಜನರು ಬಂದು ಏನ್ರಿ ಎಲ್ಲ ಬೆಂಗಳೂರು, ಹುಬ್ಳಿ ಅಂತ ಶೋರೂಮ್ ಮಾಡ್ಯಾರಂತಾರ. ಆದ್ರೆ ನಮ್ಮ ಸವಣೂರದ್ದು ಸ್ಪೆಷಲ್ ಶಿವಲಾಲ್ ಕರದ್ ಇದೆ ಅಂಗಡಿ, ಇದೆ ಸ್ಟ್ರಕ್ಚರ್ ನಮ್ದು ಇರೋದು. ಎಸ್ ಎಸ್ ಓಕೆ. ಹಿರಿಯರ ಒಂದು ಇದು ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ನಮ್ಗೆ ಏನು ಹೊಸ ಬೆಳವಣಿಗೆ ಕರೆಕ್ಟ್ ಅದು. ಓಕೆ, ಹಿರಿಯರ ಆಶೀರ್ವಾದ ನಿಮ್ಗೆಲ್ಲರಿಗೂ ಇದೆ. ಎಸ್ 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 ಓಕೆ. ನೀವು ಮಾತಾಡ್ರಿ. ಮೊನ್ನೆ ಒಂದು ಶುಕ್ರವಾರ ದಿನ ನೈಟ್ ಆಯ್ತು ಅದು. ಆ ವಿಡಿಯೋವನ್ನು ನೋಡಿ ಎಲ್ಲ ಗ್ರಾಹಕರು ಸವಣೂರು ಶಿವಲಾಲ್ ಕಾರದ್ದು ಈ ಥರ ಆಯ್ತಲ್ಲಪ್ಪ ಅಂತಂದ್ರೆ ಇದು ಮಾಡ್ಕೊಂಡಿದ್ರು. ದೂರಿನ ಜನತೆಯರು ಬರ್ತಿದ್ರು ಹುಡುಕೊಂತ ಈ ಥರ ನಮ್ದು ಶಿವಲಾಲ್ ಕಾರದ್ದು ಹಿಂಗೆ ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ಕಸ್ಟಮರ್ ಏನು ಮಾಡ್ಯಾರ ಅಂದ್ರೆ ಸ್ವಲ್ಪ ಅಂದ್ರೆ ಏನೋ ಇಲ್ಲೇನೋ ಬ್ಯಾಂಕ್ ಐತೈತಿ ಹಂಗ ಅಂತಂದು ಒಂದು ಇದು ಇತ್ತು. ಇವಾಗ ಏನಿಲ್ಲ, ಅದೇನು ಸಮಸ್ಯೆ ಇಲ್ಲ, ಗ್ರಾಹಕರಿಗೆ ತೊಂದರೆ ಇಲ್ಲ. ಎಲ್ಲ ಇದು ಮಾಡಿದ್ರು, ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಸಹಕಾರ ಮಾಡಿ ಒಳ್ಳೆ ಇದು ಮಾಡಿದ್ರು. ಯಾವುದಕ್ಕೆ ಯಾರಿಗೆ ತೊಂದರೆ ಆಗಿಲ್ಲ. ಎಲ್ಲರೂ ನೀವು ಮಾತಾಡ್ರಿ. ಒಂದು ನಿಮಿಷ ಕರೆಕ್ಟ್. ಹಾಂ ಹೇಳಿ, ನೀವು ಹೇಳ್ರಿ. ನಮ್ದಾರು ಈಗ ಇದು ಅಂತಂದು ಏನೋ ಬ್ಯಾಂಕ್ ಐತಿತ್ತು ಆಜ್ ಅಂತ. ಹಾಂ ಹೇಳಿ. ನಮಸ್ಕಾರ, ತಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಮೊಹಮ್ಮದ್ ಇಸಾಕ್ ಇಸ್ಮಾಯಿಲ್ ಸಾಬ್, ದುಕಾನ್ದಾರ್. ನಾವು ಈ ಕಾರದ ಅಂಗಡಿ ಪಕ್ಕದಲ್ಲಿ ಇರೋರು. ಹೌದು. ನೈಟ್ 11 ಸುಮಾರಿಗೆ ಆಯ್ತ್ರಿ ಘಟನೆ. ಆದ್ರ 12 ಗಂಟೆಗೆ ನೋಡಿದ್ರು ಅರ್ಧ ಊರು ಇಲ್ಲೇ ಕೂಡೈತ್ರಿ. ಯಾಕಂದ್ರೆ ಅಷ್ಟು ಪ್ರೇಮ ಸೌಕಾರ. ಇವನ್ ಮೋರ್ ದನ್ 70 ಇಯರ್ಸ್ ಮುತ್ಕು ಸಹಿತ ಓಡಿ ಬಂದ್ರು ಸೌಕಾರ ಅಂಗಡಿಗೆ ಅಂತೇಳಿ. ಆದ್ರ ದೇವ್ರ ದಯದಿಂದ ಈ ಅಂಗಡಿಗೆ ಅಜ್ಜಾರ ಆಶೀರ್ವಾದ ಇರೋದ್ರಿಂದ ದಯಾಳು ರೀ. ಯಾವ್ದು ಪ್ರಾಣಿ ನೋಡಿದ್ರು ಸಹಿತ ಅವರು ಅದಕ್ಕೆ ಸಪ್ಪೆ ಹಾಕೋರು. ಯಾವ್ದಾರ ಒಂದು ಮಜಬೂರ್ ಮನುಷ್ಯ ಅವ್ರ ಕಣಿಯ ಬಿತ್ತು ಅವ್ನು ಕರ್ಸಿಸಿ ಏನಪ್ಪ ನಿನ್ ತೊಂದ್ರೆ ಅಂತೇಳಿ ಅವ್ನು ಪಾಕಿಟ್ ಮನಿ ಕೊಟ್ಟು ಸ್ವೀಟ್ ಖಾರ ಕೊಟ್ಟು ಕಳಿಸ್ತಿದ್ರು ಸ್ಥಳಿದು. ಹೀಗಾಗಿ ಏನೂ ಆಗಿಲ್ಲ ದೇವ್ರ ಕೃಪೆಯಿಂದ ಆಶೀರ್ವಾದದಿಂದ ಅಜ್ಜಾರದು. ಏನೇನು ಡ್ಯಾಮೇಜ್ ಒಟ್ಟಾರೆಯಾಗಿ ಯಾವುದೇ ತೊಂದರೆ ಆಗಿಲ್ಲ, ಜೀವಹಾನಿ ಆಗಿಲ್ಲ, ಏನಿಲ್ಲ. ಎಲ್ಲವೂ ಭಾವೈಕ್ಯತೆಯಿಂದ ಈ ಅಂಗಡಿ ಯಾವಾಗಲೂ ನವಾಬರ ಕಾಲದಂತ ಇರತಕ್ಕಂಥ ಇದು ಒಂದಿದು ಶಿವಲಾಲ್ ಅಂತಕ್ಕಂಥ ಒಂದು ಹೆಸರು ಯಾವಾಗಲೂ ಫೇಮಸ್. ಎಸ್ ಓಕೆ. ಥ್ಯಾಂಕ್ ಯು. ಎಸ್ ಬರೀ ಕಡೆ ಬನ್ನಿ. ಆರಾಮಿದ್ದೀರಿ? ಆರಾಮ. ಯಾವುದು ಇದು ಇರುತ್ತೆ ಮುಂಚಿನ ಗಿರಾಕಿ ಏನ್ ತಿಳ್ಕೊಡೋದು ಗೊತ್ತಂದ್ರೆ ಏನ ಆಯ್ತಪ್ಪ ಇನ್ನು ಅಂಗಡಿ ಮುಗಿದ ಹೋಯ್ತು ಬಂದ ಆಯ್ತು ಖರ್ಚು ಏನಿಲ್ಲ ಸರ್. ಮುಂಚೆ ಯಾವ ತರ ಸಿಗ್ತೈತಿ ಅದೇ ತರ ಸಿಗ್ತೈತಿ, ಅದೇ ತರ ಕ್ವಾಲಿಟಿ ಐತಿ, ಅದೇ ತರ ಇದೆ. ಗಿರಾಕಿ ಏನ್ ತೊಂದರೆ ಇಲ್ಲ ಸರ್. ಓಕೆ.